ಹಲೋ ಫ್ರೆಂಡ್ಸ್, ಡೀಪ್ ನೈಟ್ ಎಪಿಸೋಡ್ 5. ಇವತ್ತು ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಡೀಪ್ ನೈಟ್ ಕ್ಲಬ್ ಒಳಗಡೆ ಹೋಗಿ ಒಂದು ಯೂಟ್ಯೂಬರ್ ವಿಡಿಯೋ ಮಾಡ್ತಾ ಇರ್ತಾನೆ. ಆ ಕ್ಲಬ್ ಬಗ್ಗೆ ಚೆನ್ನಾಗಿ ಹೇಳ್ಕೊಂಡು ವಿಡಿಯೋ ಮಾಡ್ತಾ ಇರ್ತಾನೆ. ಆವಾಗ ಸಡನ್ನಾಗಿ ಅಲ್ಲಿ ಪೊಲೀಸ್ ಅವ್ರು ಬಂದು ಅಲ್ಲಿರೋರ್ನೆಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಇವಾಗ ಎಷ್ಟೊತ್ತು ಆ ಕ್ಲಬ್ ಬಗ್ಗೆ ಚೆನ್ನಾಗಿ ಹೇಳ್ತಾ ಇದ್ದವನು ಆ ಪೊಲೀಸ್ ಅವ್ರನ್ನ ನೋಡಿದ ತಕ್ಷಣ ಈ ಕ್ಲಬ್ ಸೇರಿಲ್ಲ, ಈ ಕ್ಲಬ್ ಯಾರು ಬಾರಬೇಡಿ ಅಂತ ಹೇಳ್ತಾನೆ. ಆಮೇಲೆ ಲಾಸ್ಟ್ ಎಪಿಸೋಡಲ್ಲಿ ವೆಲ ಹತ್ರ ಓವರಾಗಿ ಮಾಡ್ತಾ ಇದ್ದಾನೆ ನೋಡಿ ಪ್ಲಾ, ಅವನು ಅಲ್ಲೇ ಇದ್ದಾನೆ. ಅವನು ವ್ಯೂವರ್ಸ್ಗೆ ಈ ಕ್ಲಬ್ಗೆ ಬರೋಕ್ಕೆ ನಾನು ತುಂಬಾ ಖರ್ಚು ಮಾಡಿದ್ದೀನಿ, ಆದರೆ ನನಗೆ ಸಿಕ್ಕಿದ್ದು ಏನಂದರೆ ಇಲ್ಲಿಂದ ಏನು ಎಂಜಾಯ್ ಮಾಡದೆ ಆಚೆ ಹೋಗೋದೆ. ಆದ್ದರಿಂದ ಈ ಕ್ಲಬ್ ಸರಿಯಿಲ್ಲ, ಯಾರು ಈ ಕ್ಲಬ್ಗೆ ಬರಬೇಡಿ ಅಂತ ಹೇಳ್ತಾನೆ. ಇದನ್ನೆಲ್ಲ ಡೀನೋ ಅವ್ರ ಮೊಬೈಲಲ್ಲಿ ನೋಡ್ತಾನೆ ಇರ್ತಾರೆ. ಆವಾಗ ವೆಲ ಅವ್ರ ಹತ್ರ ಬಂದು ನೀವು ಏನು ನೋಡ್ತಾ ಇದ್ದೀರಾ ಅಂತ ಕೇಳಿದ್ರೆ, ನಾನು ಯಾವುದೋ ಒಂದು ಪ್ರೋಗ್ರಾಮ್ ನೋಡ್ತಾ ಇದ್ದೀನಿ, ಅದನ್ನೆಲ್ಲ ಇದಕ್ಕೆ ಮುಂಚೆ ನೀನು ನೋಡಿಲ್ವ ಅಂತ ಕೇಳ್ತಾರೆ. ಆವಾಗ ಗ್ರೇಟು ಅಲ್ಲಿ ಬಂದು ಏನಿವತ್ತು ಕ್ಲಬ್ ಇಷ್ಟು ಸೈಲೆಂಟ್ ಆಗಿದೆ, ಇದೇ ಥರ ಇದ್ದರೆ ಎಲ್ಲರಿಗೂ ಕಷ್ಟ ಅಂತ ಹೇಳ್ತಾನೆ. ಆಮೇಲೆ ಇನ್ನೂ ಫ್ರೀ ಎಲ್ಲರಿಗೂ ಕಾಲ್ ಮಾಡಿ ಲಾಸ್ಟ್ ನೈಟ್ ಕ್ಲಬ್ಗೆ ಬಂದಿರೋ ಕಸ್ಟಮರ್ಸ್ಗೆಲ್ಲ ಎಷ್ಟು ಖರ್ಚಾಯಿತೋ ಅದನ್ನೆಲ್ಲ ತಿರ್ಗಾ ಅವ್ರಿಗೆ ವಾಪಸ್ ಪೇ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಆಮೇಲೆ ಯಾವುದೋ ಪ್ಯಾಕೇಜ್ ಏನಿರ್ತಾರೆ ಅನಿಸುತ್ತೆ, ಅದು ರಿಟರ್ನ್ ಹೋಗಿರುತ್ತೆ. ತಿರ್ಗಾ ಅದನ್ನು ನಮ್ಗೆ ಕಳಿಸ್ಕೊಡಿ, ನಾನು ಅದಕ್ಕೆ ಡಬಲ್ ಆಗಿ ಪೇ ಮಾಡ್ತೀನಿ ಅಂತ ಒಬ್ರು ಹತ್ರ ಹೇಳ್ತಾ ಇರ್ತಾರೆ. ಆಮೇಲೆ ಇನ್ನೊಬ್ರು ಕಾಲ್ ಮಾಡ್ತಾರೆ. ಆ ಕಾಲ್ನ ಅಟೆಂಡ್ ಮಾಡಿ ಈ ಕ್ಲಬ್ಬಲ್ಲಿ ಯಾವುದೂ ಇಲೀಗಲಾಗಿ ನಡೀತಾ ಇಲ್ಲ, ಎಲ್ಲ ಲೀಗಲಾಗೇ ಇದೆ, ಯಾರೋ ಒಬ್ರು ಬೇಕಂತಲ್ಲ ಈ ಥರ ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಪಾಪ ಇದ್ರಲ್ಲೆಲ್ಲ ಅವ್ರು ತುಂಬ ನೊಂದ್ಕೊಂಡು ಬಿಟ್ಟಿರ್ತಾರೆ. ಮಿಜಿನೂ ಅವ್ರ ಜೊತೆಲೇ ಇರ್ತಾರೆ. ಫ್ರೀಯಾ ತುಂಬ ಟೆನ್ಷನ್ ತೊಗೊತಾ ಇರೋದನ್ನ ನೋಡಿ ಮಿಜಿ ಅವ್ರ ಫೋನ್ನ ಇಸ್ಕೊಂಡು ಸೈಲೆಂಟ್ ಇಟ್ಬಿಟ್ಟು ಅವ್ರ ಪಕ್ಕದಲ್ಲಿ ಫ್ರೀಯನ್ನ ಕುಂಡ್ರಿಸ್ಕೊಂಡು ಅವ್ರು ಲೈಟಾಗಿ ಮಸಾಜ್ ಮಾಡಿ ನೀನು ಈ ಥರ ಎಲ್ಲ ತುಂಬ ಟೆನ್ಷನ್ ತೊಗೊಂಡ್ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಅವರು ಇಷ್ಟೆಲ್ಲ ನಡೀತಾ ಇದೆ ಅಂದರೆ ಯಾರು ನನಗೆ ಬೇಕಂತಾನೆ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಅವರು ಏನು ಬೇರೆ ಕ್ಲಬ್ ಅವ್ರು ಅಂತ ಕೇಳಿದ್ರೆ ಅವರೆಲ್ಲ ಅನ್ಸುತ್ತೆ ಅಂತ ಹೇಳ್ತಾರೆ. ಬೇರೆ ಕ್ಲಬ್ ಅವರು ಇಲ್ಲ ಅಂದರೆ ಆಮೇಲೆ ನಿನ್ಗೆ ಇಷ್ಟೆಲ್ಲ ಯಾರು ಕಾಟ ಕೊಡ್ತಾ ಇರೋದು ಅಂತ ಕೇಳ್ತಾರೆ. ಅವಾಗ ಫ್ರೀಯನು ಯಾರ ಬಗ್ಗೆನೂ ಯೋಚನೆ ಮಾಡ್ತಾ ಇರ್ತಾರೆ. ಅವಾಗ ಮಿಜಿ ಅವ್ರ ಹತ್ರ ಇನ್ನೊಬ್ರಲ್ಲ ನಿನ್ನನ್ನು ಟೀಸ್ ಮಾಡೋಕ್ಕಲ್ಲ ನಾನು ಬಿಡಲ್ಲ, ಯಾಕಂದ್ರೆ ನಿನ್ನನ್ನು ನಾನು ಮಾತ್ರನೇ ಟೀಸ್ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಚಕ್ಲಿಗಿಲಿ ಮಾಡ್ತಾ ಇರ್ತಾರೆ. ಆವಾಗ ತಾನೇ ಫ್ರೀಯ ಮುಕ್ತಲ್ಲ ಒಂದು ಸ್ವಲ್ಪ ನಗು ಬರುತ್ತೆ. ಹಂಗೆ ಓದಾಡ್ಕೊಂಡು ಬಂದು ಮಿಜಿ ಮೇಲೆ ಬಿಟ್ಬಿಡ್ತಾರೆ. ಮಿಜಿ ಅವ್ರ ಹತ್ರ ಇವಾಗ ನೀನು ಬೆಟ್ರಾಗಿ ಫೀಲ್ ಮಾಡ್ತಾ ಇದೀಯ ಅಂತ ಕೇಳ್ತಾರೆ. ಅದಕ್ಕೆ ತಿರ್ಗಾ ಫ್ರೀಯನ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಪರವಾಗಿಲ್ಲ, ಆದರೆ ಇವಾಗ ನೀನು ನನಗೆ ಬಂದು ಹಣೆಗೆ ಹೊಡೆದೆ, ಇಲ್ಲೊಂದು ಕಿಸ್ ಕೊಡು ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಅವಾಗ ಫ್ರೀ ಅವ್ರ ಹಣೆಗೆ ಕೆನೆಗೆ ನಿಪ್ಸ್ಕೊಂತ ಕಿಸ್ ಕೊಡ್ತಾನೆ ಇರ್ತಾರೆ. ಮಿಜಿನ ಅವ್ರ ಹತ್ರ ಇವಾಗ ನಿನ್ನಿಂದ ಎದೊಳಕ್ಕಾಗುತ್ತಾ, ಯಾಕಂದರೆ ನೀನು ತುಂಬ ವೆಯ್ಟ್ ಆಗಿದೆಯಾ ಅಂತ ಹೇಳ್ತಾರೆ. ಅದಕ್ಕೆ ಪ್ರಿಯನು ಆಗಲ್ಲ, ನಾವು ಹಿಂಗೆ ಇರೋಣ ಅಂತ ಹೇಳಿದ್ರೆ ನೀನು ತುಂಬ ವೆಯ್ಟ್ ಆಗಿದೆ, ಇದ್ರ ಮೇಲೆ ನನ್ನಿಂದ ತಡ್ಕೊಳಕ್ಕಾಗಲ್ಲ, ಎದೋಳು ಅಂತ ಹೇಳ್ತಾರೆ. ಅವಾಗ ಪ್ರಿಯ ಅವ್ರ ಕತ್ತಕ್ಕೆ ಕಿಸ್ ಕೊಡ್ತಾರೆ. ಅದು ಒಂಥರ ಚಿಕ್ಲಿಗಿಲಿ ಮಾಡೋ ಥರನೇ ಇರುತ್ತೆ. ಅವಾಗ ಮಿಜಿ ಅವ್ರ ಹತ್ರ ಇವಾಗ ಕೆಮ್ಮು ಹೆಂಗಿತಾನೆ ಅಂತ ಕೇಳ್ತಾರೆ. ಅವಾಗ ಅವ್ರ ಕೆಮ್ಮಿಗೆ ಲಾಸ್ಟ್ ಎಪಿಸೋಡಲ್ಲೆಲ್ಲ ಮಾತಾಡಿದ್ ನೆನ್ಸ್ಕೊಂಡು ಬೇಜಾರಾಗ್ತಾ ಇರುತ್ತೆ. ಅವಾಗ ಮಿಜಿ ಅವ್ರ ಕಷ್ಟನ ಅರ್ಥ ಮಾಡ್ಕೊಂಡು ಅವ್ರನ್ನ ಹಗ್ ಮಾಡ್ಕೊಂತಾರೆ. ನೆಕ್ಸ್ಟ್ ಸೀನಲ್ಲಿ ಲಾಸ್ಟ್ ನೈಟ್ ಪೊಲೀಸ್ ಅವ್ರು ಬಂದಿದ್ರ ಬಗ್ಗೆ ಎಲ್ಲ ಜಪಾನ್ ಸಿಜಿ ಹತ್ರ ಹೇಳ್ತಾ ಇರ್ತಾನೆ. ಸಿಜಿ ಅವನ ಹತ್ರ ನೀನು ಅಲ್ಲೇ ಇದ್ದ, ಅದನ್ನೆಲ್ಲ ನೀನು ನೋಡ್ದ ಅಂತ ಕೇಳ್ತಾನೆ. ಅದಕ್ಕೆ ಅವನು ಹೌದು ನಾನು ಅಲ್ಲಿದ್ದೆ, ನನ್ನನ್ನು ಚೆಕ್ ಮಾಡಿದ್ರು ಅಂತ ಹೇಳ್ತಾನೆ. ಆದ್ರೆ ಇವನು ಹೇಳೋದ್ನಲ್ಲ ಸಿಜಿ ನಮ್ದೇ ಇರೋ ಒಂಥರ ಇರ್ತಾನೆ. ಅದರಿಂದ ಪ್ಯಾನಿಗೆ ಒಂದ್ ಸ್ವಲ್ಪ ಕೋಪ ಬಂದು ಮುಖ ತಿರುಗಿಸ್ಕೊಂಡು ನಿಂತಿರ್ತಾನೆ. ಸಿಜಿ ಅವನ ಹತ್ರ ಹೋಗಿ ಸಮಾಧಾನ ಮಾಡ್ಸಕ್ ನೋಡ್ತಾನೆ. ಅವಾಗೇನು ಅವ್ರಿಬ್ರು ಮಧ್ಯೆ ಬಂದು ಸಿಜಿ ಹತ್ರ ಅವ್ನು ತುಂಬಾ ಇಷ್ಟಪಡೋ ಗ್ರೀನ್ ಯೋಗರ್ಟ್ ಆಮೇಲೆ ಅವ್ನ ಫೇವ್ರೆಟ್ ಚಾಕ್ಲೇಟ್ ಎಲ್ಲ ಕೊಟ್ಟು ಇದನ್ನೆಲ್ಲ ಕೆಲಸ ಮಾಡಕ್ ಮುಂಚೆ ನೀನು ತಿನ್ಬಿಡು, ಆಮೇಲೆ ಅವಾಗಲೇ ನಿನ್ ಬೆಕ್ ಜೊತೆ ಆಟ ಆಡ್ತಾ ಇದ್ದಲ್ವಾ, ಅದರಿಂದ ನಿನ್ನ ಕೈಗೆಲ್ಲ ಸ್ಕ್ರಾಚ್ ಆಗಿದೆ, ನೀನು ಅದನ್ನ ನೋಡ್ಕೊಂಡು ನಿನ್ನ ಕೈ ಕೊಡು, ನಾನು ಅದಕ್ಕೆ ಬ್ಯಾಂಡೇಜ್ ಹಾಕ್ತೀನಿ ಅಂತ ಹೇಳಿ ಕೇನ್ ಅವ್ನು ಬ್ಯಾಂಡೇಜ್ ಎಲ್ಲ ತಂದಿರ್ತಾನೆ. ಅದನ್ನೆಲ್ಲ ಹಾಕ್ತಾ ಇರ್ತಾನೆ. ಅವ್ನು ಇಷ್ಟೆಲ್ಲ ಮಾಡೋವಾಗ ಪ್ಯಾನ್ ಹೊರ್ಕೊನಲ್ವಾ, ಅವ್ನು ಒಂದು ಪಾಕೆಟಿಂದ ಏನೋ ಒಂದು ಎತ್ತು ಸಿಜಿ ಹತ್ರ ಕೊಟ್ಟು ಒಂದು ದಿನ ಇದನ್ನ ನಿನ್ನ ಕೈಲೇ ಇಟ್ಕೊ, ನೀನು ಕುಡಿದಾಗ ನಿನ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾನೆ. ಆದರೆ ಅದು ಏನಂತ ನನಗೂ ಅರ್ಥ ಆಗ್ತಾ ಇಲ್ಲ. ಅವಾಗ ಕೇನು ಅವನ ಹತ್ರ ಇದೆಲ್ಲ ಅವ್ನಿಗೆ ಬೇಕಾಗಿಲ್ಲ, ಯಾಕಂದ್ರೆ ಆ ಕ್ಲಬ್ಗೆ ಬರೋ ಕಸ್ಟಮರ್ಸ್ಗೆ ಅವ್ರ ಸ್ಮೆಲ್ ಇವ್ನಿಗೆ ಇಷ್ಟ ಆಗ್ತಾ ಇಲ್ಲ ಅಂತ ಅವ್ರು ತಪ್ಪಾಗಿ ತಿಳ್ಕೊತಾರೆ ಅಂತ ಹೇಳ್ತಾನೆ. ಅವಾಗ ಸಿಜಿ ಕೇನ್ ಹತ್ರ ಪ್ಯಾನ್ ನಟೀಸ್ ಮಾಡಬೇಡವಾ ಅಂತ ಹೇಳ್ತಾನೆ. ಅದಕ್ಕೆ ಅವನು ನಾನೇನು ನಟೀಸ್ ಮಾಡ್ತಾ ಇಲ್ಲ, ನಿಜಾನೇ ಹೇಳ್ತಾ ಇದ್ದೀನಿ, ಆಮೇಲೆ ನಾನು ನಿನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಏನಿದು ನಿಜಾನೇ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಇವೆಲ್ಲ ಒಂದು ಹುಡುಗಿ ಜೊತೆ ಕೂತ್ಕೊಂಡು ರಾಕ್ ಪೇಪರ್ ಸಿಸರ್ ಆಡ್ತಾ ಇರ್ತಾನೆ. ಅದನ್ನ ಕೆಮ್ಮು ಬಂದು ನೋಡಿ ತುಂಬಾನೇ ಹೊರ್ಕೊಂತಾನೆ. ಆಮೇಲೆ ಆ ಹುಡುಗಿ ನಾನು ಟಾಯ್ಲೆಟ್ಗೆ ಹೋಗ್ಬೇಕಂತ ಹೇಳಿದ್ರೆ ವೆಲಾನೇ ಆ ಹುಡುಗಿನ ಟಾಯ್ಲೆಟ್ವರೆಗೂ ಕರ್ಕೊಂಡು ಹೋಗ್ತಾನೆ. ಆವಾಗಲೂ ಕೆಮ್ಮು ಅವನ ಹತ್ರ ಮಾತಾಡ್ಸೋಣ ಅಂತ ಬರ್ತಾನೆ, ಇದ್ರೂ ವೆಲ ಅವನ್ನ ಅವಾಯ್ಡ್ ಮಾಡಿಬಿಡ್ತಾನೆ. ಆವಾಗ ಕೆಮ್ಮಗ ಅವ್ನು ಮಾಡಿರೋ ತಪ್ಪೆಲ್ಲ ಅರ್ಥ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಸೀನಲ್ಲಿ ವೆಲ ಅವ್ರ ಅಮ್ಮ ರೆಸ್ಟೋರೆಂಟಲ್ಲಿ ಕೆಲಸ ಮಾಡ್ತಾರೆ. ಅವಾಗ ವೆಲಾನ ಅವ್ರ ಹತ್ರ ಬಂದು ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವರು ಅದೆಲ್ಲ ಏನು ಬೇಡ, ನೀನು ಇವಾಗ ತಾನೇ ಕೆಲಸದಿಂದ ಬಂದೆ, ಹೋಗಿ ಒಂದು ಸ್ವಲ್ಪ ರೆಸ್ಟ್ ತಗೋ, ಇದನ್ನೆಲ್ಲ ನಾನು ನೋಡ್ಕೊತೀನಿ ಅಂತ ಹೇಳ್ತಾರೆ. ಅದಕ್ಕೆ ಅವನು ಹಂಗಾದ್ರೆ ನಾನು ಒಂದು ಸ್ವಲ್ಪ ಮಲಗಿರ್ತೀನಿ, ನಾನು ಮಧ್ಯಾಹ್ನ ಮೇಲೆ ನಿಮ್ಗೆ ಬಂದು ಹೆಲ್ಪ್ ಮಾಡ್ತೀನಿ, ನಿಮ್ಗೆ ಏನಾದರೂ ಬೇಕಾದರೆ ನನ್ನನ್ನು ಕರೀರಿ ಅಂತ ಹೇಳ್ತಾನೆ. ಆಮೇಲೆ ಅವನು ಅಲ್ಲಿಂದ ಹೋದ್ಮೇಲೆ ಅಲ್ಲಿರೋ ಕಸ್ಟಮರ್ಸ್ ಹತ್ರ ಅಲ್ಲ ಅವ್ರ ಮಗನ ಒಳ್ಳೆತನದ ಬಗ್ಗೆ ಎಲ್ಲ ಹೇಳ್ಕೊತಾ ಇರ್ತಾರೆ. ಅವಾಗ ಕೆಮ್ಮು ಮಾಡಿ ಬರ್ತಾನೆ. ಆಂಟಿನೂ ಯಾರೋ ಕಸ್ಟಮರ್ ಬಂದಿದ್ದಾರೆ ಅನ್ಕೊಂಡಿರ್ತಾರೆ. ಆಮೇಲೆ ತಿರ್ಗಿ ನೋಡಿದ್ರೆ ಕೆಮ್ಮು ಬಂದಿರ್ತಾನೆ. ಆಮೇಲೆ ಕೆಮ್ಮು ರೆಸ್ಟೋರೆಂಟ್ ಅಲ್ಲಿ ಆಂಟಿಗೆ ಹೆಲ್ಪ್ ಮಾಡ್ತಾ ಇರ್ತಾನೆ. ಆಮೇಲೆ ಸೌತೆಕಾಯಿ ಎಲ್ಲ ಕಟ್ ಮಾಡಕ್ಕೆ ಗೊತ್ತಿಲ್ಲದೆ ಕಟ್ ಮಾಡ್ತಾ ಇರ್ತಾನೆ. ಆಂಟಿ ಅವ್ನಿಗೆ ಅದೆಲ್ಲ ಹೇಳ್ಕೊಟ್ಟು ನೀನು ನನಗೆ ಹೆಲ್ಪ್ ಮಾಡ್ಬೇಕು ಅನ್ಕೊಂಡಿದ್ಯಾ, ನನಗೆ ತುಂಬ ಸಂತೋಷ, ಆದರೆ ನಿನ್ನಿಂದ ಏನು ಮಾಡೋಕ್ಕಾಗ್ತಾ ಇಲ್ಲ ಅಲ್ವಾ, ಇದ್ರೂ ನೀವೆಲ್ಲ ಫ್ರೆಂಡ್ ಆಗಿರೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಅವ್ನು ಟಯರ್ಡ್ ಆಗಿದ್ದಾಗ ನೀನು ಇಲ್ಲಿ ಬಂದು ಅವ್ನ ಜಾಗದಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದೆಯಲ್ವಾ, ಮನುಷ್ಯರು ನಮಗೆಲ್ಲ ನಮ್ಮನ್ನು ಅರ್ಥ ಮಾಡ್ಕೊಂಡು ಅವ್ರು ನಮ್ಮ ಜೊತೆಲಿ ಇದ್ರೇ ಸಾಕು, ನಮ್ಗೆ ಬೇರೆ ಏನೂ ಬೇಕಾಗಿಲ್ಲ ಅಲ್ವಾ ಅಂತ ಹೇಳ್ತಾರೆ. ಕೆಮ್ಮಗ ಮಾತು ಒಂದು ಸ್ವಲ್ಪ ಚುಚ್ಚೋ ಥರ ಆಗುತ್ತೆ, ಯಾಕಂದರೆ ಅವ್ನು ಮಾಡಿರೋ ತಪ್ಪ ಹಂಗೆ. ಆಮೇಲೆ ಅವನು ಆ ರೆಸ್ಟೋರೆಂಟಲ್ಲಿ ಏನು ಅನ್ಕೊಂತ ಎಲ್ಲ ಕೆಲಸನೂ ಮಾಡ್ತಾ ಇರ್ತಾನೆ.
ಆಮೇಲೆ ವೆಲ ಅಲಾರಾಮ್ ಸೆಟ್ ಮಾಡಿ ಇಟ್ಕೊಂಡು ಮಲಗಿರ್ತಾನೆ. ಟೈಮಿಗೆ ಅಲಾರಾಮ್ ಹೊಡೆದಿದೆ, ಅವನು ನಿದ್ದೆಯಿಂದ ಎದ್ದೇಳ್ತಾನೆ. ಅವಾಗ ಯಾರೋ ಬಂದು ರೂಮ್ ಡೋರ್ನ ತಟ್ತಾ ಇರ್ತಾನೆ. ಇವನು ಅವ್ರ ಅಮ್ಮನೇ ಬಂದಿದ್ದಾರೆ ಅನ್ಕೊಂಡು ಹೋಗಿ ಬಾಕಲ್ ತೆಗೆದು ನೋಡಿದ್ರೆ ಅಲ್ಲಿ ಕೆಮ್ಮು ಬಂದಿರ್ತಾನೆ. ಕೆಮ್ಮು ಏನೋ ಸುಮ್ಮನೆ ಬಂದಿರಲ್ಲ, ವೆಲ ತಿನ್ನೋ ಊಟನೂ ತಂದಿರ್ತಾನೆ. ಆಮೇಲೆ ಇಬ್ರು ಮಾಡಿ ಮೇಲೆ ಬಂದು ನಿಂತ್ಕೊಂಡಿರ್ತಾರೆ. ವೆಲ ಕೆಮ್ಮ ಹತ್ರ ಮಾತಾಡಕ್ಕೆ ಇಷ್ಟ ಇದೆ, ಮುಖ ತಿರ್ಸ್ಕೊಂಡು ನಿಂತ್ಕೊಂಡಿರ್ತಾನೆ. ಕೆಮ್ಮ ಅವನ ಹತ್ರ ನಾನು ಲಾಸ್ಟ್ ನೈಟ್ ನಿನ್ ಮೇಲೆ ಕೋಪ ಮಾಡ್ಕೊಂಡಿದ್ದಕ್ಕೆ ತುಂಬಾನೇ ಸಾರಿ, ನಾನು ನಿನ್ ಬಗ್ಗೆ ಒಂದ್ ಸ್ವಲ್ಪ ಯೋಚನೆ ಮಾಡಿರ್ಬೇಕು. ಆಮೇಲೆ ನೀನು ಹೇಳಿದ್ದು ಸರಿನೇ, ನಾನೇ ನಿನ್ನನ್ನು ಅರ್ಥ ಮಾಡ್ಕೊಳ್ಬೇಕಾಗಿರೋನು, ಇದ್ರ ಮೇಲಾದ್ರೂ ನಾನು ನಿನ್ನನ್ನು ಅರ್ಥ ಮಾಡ್ಕೊತೀನಿ ಅಂತ ಹೇಳ್ತಾನೆ. ಅವಾಗ ವೆಲಾನು ಅವನ ಹತ್ರ ನಾನೇ ನಿನ್ನ ಹತ್ರ ಸಾರಿ ಕೇಳಬೇಕು, ನಾನೇ ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿತ್ತು, ನಿನ್ನ ಬಗ್ಗೆ ಯೋಚನೆ ಮಾಡ್ದೆ ಬಿಟ್ಬಿಟ್ಟೆ, ಇದ್ರ ಮೇಲೆ ನಾನು ನಿನ್ನನ್ನು ಅರ್ಥ ಮಾಡ್ಕೊತೀನಿ ಅಂತ ಹೇಳಿ ಅವ್ನ ಲಿಟಲ್ ಫಿಂಗರ್ನ ತೋರಿಸಿ ಸಮಾಧಾನ ಆಗಲ್ವಾ ಅಂತ ಕೇಳ್ತಾನೆ. ಅವಾಗ ಕೆಮ್ಮ ಅವ್ನ ಲಿಟಲ್ ಫಿಂಗರ್ನ ಇಟ್ಕೊಂಡು ಒಂದು ಕಿಸ್ ಕೊಡ್ತಾನೆ. ಆಮೇಲೆ ವೆಲ ಮುಂದೆ ಬಂದು ನಿಂತ್ಕೊಂಡು ಸಮಾಧಾನ ಆದ್ಮೇಲೆ ಈ ಒಂದು ವಿಷಯನ ಮಾಡಕ್ ಮರಿಬಾರ್ದು ಅಂತ ಹೇಳಿ ಅವನ್ನ ಕಿಸ್ ಮಾಡಿ ಇನ್ನೂ ಸಮಾಧಾನ ಮಾಡ್ತಾ ಇರ್ತಾನೆ. ಆಮೇಲೆ ತಿರ್ಗಾ ಅವನ ಹತ್ರ ಇನ್ನೂ ನನ್ನ ಮೇಲೆ ಕೋಪ ಇಲ್ಲ ಅಲ್ವಾ ಅಂತ ಕೇಳ್ತಾನೆ. ಅವನು ಇಲ್ಲ ಅಂತ ಹೇಳಿ ಇಬ್ರು ತಿರ್ಗಾ ಹಾಟಾಗಿ ಕಿಸ್ ಮಾಡ್ಕೊತಾ ಇರ್ತಾರೆ. ಆಮೇಲೆ ಅಲ್ಲೇ ಕೆಳಗಡೆ ಕುತ್ಕೊಂಡು ಮ್ಯಾಟ್ರ್ ಮಾಡಕ್ ರೆಡಿ ಆಗಿದ್ದಾರೆ. ಆವಾಗಲೂ ಕೆಮ್ಮು ಅವನ ಹತ್ರ ಇಲ್ಲಿ ಮಾಡ್ಬೇಕಂತ ಕೇಳಿದ್ರೆ ಪರವಾಗಿಲ್ಲ ಇದು ನಮ್ಮ ಮನೇನ ಅಂತ ಹೇಳಿ ತಿರ್ಗಾ ಅವನ್ನ ಕಿಸ್ ಮಾಡ್ತಾನೆ. ಆವಾಗಲೂ ಕೆಮ್ಮ ಅವನ ಹತ್ರ ನಾವಿವಾಗ ಮಾಡಿ ಮೇಲಿದೀವಿ ಅಂತ ಹೇಳಿದ್ರು ವೆಲ ಅದಕ್ಕೆ ಅವ್ನಿಗೆ ಏನು ಹೇಳಿದೆ ತುಂಬಾ ಹಾಟಾಗಿ ಇಬ್ರು ಅಲ್ಲೇ ಕಿಸ್ ಮಾಡ್ಕೊತಾ ಇರ್ತಾರೆ. ಕೆಳಗಡೆಯಿಂದ ಬೇರೆ ಅಮ್ಮ ವೆಲನ ತುಂಬಾ ಹೊತ್ತಿಂದ ಕರೀತಾನೆ ಇರ್ತಾರೆ. ವೆಲ ಅವ್ನ ರೂಮಲ್ಲಿ ಇಲ್ಲ ಅಂತ ಗೊತ್ತಾಗಿದೆ, ತಿರ್ಗಾ ಮಾಡಿ ಮೇಲೆ ಇದ್ದಾನೆ ಅಂತ ನೋಡಕ್ ಬರ್ತಾರೆ. ಆದ್ರೆ ಅಷ್ಟೊಂದು ಕೆಳಗಡೆ ಯಾರೋ ಕಸ್ಟಮರ್ಸ್ ಕರೆಯೋದ್ರಿಂದ ಅವ್ರ ಮೇಲೆ ಬರ್ತೆ ತಿರ್ಗಾ ಕೆಳಗಡೆನೆ ಹೋಗ್ತಾ ಇರ್ತಾರೆ. ಈ ಕಡೆ ವೆಲ ಕೆಮ್ಮು ಇಬ್ರು ಇನ್ನೂ ಸೂಪರ್ ಮ್ಯಾಟರ್ ಮಾಡ್ತಾ ಇರ್ತಾರೆ. BL ನಾನು ಇಂಥ ಸೀನ್ ಎಲ್ಲ ನೋಡಿದ್ರೆ ನನಗೆ ಬರೋ ಹೆಸರು ಏನು ಗೊತ್ತಾ ಫ್ರೆಂಡ್ಸ್, ಬರ್ಗೆಟ್ ಹೋಗಿರೋಲ್ಲ ಅಂತ ಹೇಳ್ತಾರೆ ನನ್ನ ಗಂಡ. ಇದೇ ಸ್ಟ್ರೈಟ್ ಡ್ರಾಮಾ, ಇಲ್ಲಾಂದರೆ ನಾರ್ಮಲಾಗಿ ಒಂದು ಮೂವಿ ನೋಡುವಾಗ ಇಂಥ ಸೀನ್ಸ್ನೆಲ್ಲ ಏನಾದರೂ ನೋಡಿದ್ರೆ ಅವ್ರಿಗೆ ಏನೇ ಇರಲ್ಲ. ಇದೇ BL ನೋಡ್ಬಿಟ್ರೆ ಇಂಥ ಬರ್ಗೆಟ್ ಹೋಗಿರೋಳು ಮಾತೆಲ್ಲ ಕೇಳಿಸ್ಕೊಳ್ಬೇಕಾಗಿದೆ ನಾನು. ಆದರೆ ಅವ್ರಿಗೆ ಏನು ಬೈದ್ರು ನಾನು ಈ ಕಿವಿಯಲ್ಲಿ ಕೇಳಿಸ್ಕೊಂಡು ಆ ಕಿವಿಯಲ್ಲಿ ಬಿಡ್ತಾ ಇದ್ದೀವಿ. ಯಾಕಂದರೆ ನಾವೆಲ್ಲ BL ಫ್ಯಾನ್ಸ್, BL ಸೀರೀಸಲ್ಲೆಲ್ಲ ಇಂಥ ಸೀನ್ ನಾನು ನೋಡದೆ ಬಿಟ್ಟರೆ ಅದೆಲ್ಲ ಮಹಾ ಪಾಪ. ಅದಕ್ಕೆ ನನ್ನ ಗಂಡನೂ ಬೈದು ನೋಡಿದ್ರು, ನಾನು ಚೇಂಜ್ ಆಗಿಲ್ಲ ಅಂತ ಗೊತ್ತಾಯಿತು, ಏನೋ ನೋಡ್ಕೊ ಹೋಗು ಅಂತ ಬಿಟ್ಬಿಟ್ರು ಫ್ರೆಂಡ್. ಆದರೆ ಅವ್ರು ಇದನ್ನೆಲ್ಲ ನೋಡೋಕೆ ಬಿಟ್ಟರೆ ಹೊತ್ತು ತುಂಬ ಸ್ಟ್ರಿಕ್ಟ್ ಫ್ರೆಂಡ್ಸ್. ಯಾಕಂದರೆ ನಾನು ಹಾಕೋ ವೀಡಿಯೋಸ್ ಚೆಕ್ ಮಾಡ್ತಾರೋ ಇಲ್ವೋ, ನನಗೆ ಬರೋ ಕಮೆಂಟ್ಸ್ನ ಚೆಕ್ ಮಾಡ್ತಾರೆ. ಅದಕ್ಕೆ ನಾನು ಯಾರಿಗೂ ಯಾವಾಗಲೂ ಕಮೆಂಟ್ಸಲ್ಲಿ ಜಾಸ್ತಿ ರಿಪ್ಲೈನೇ ಮಾಡಲ್ಲ. ನಾನು ಇದನ್ನೆಲ್ಲ ಯಾಕೆ ಕೇಳ್ದೆ ಅಂದರೆ ಈ ಸೀನ್ಸ್ನೆಲ್ಲ ಕಟ್ ಮಾಡಿದ್ರೆ ನೋಡೋಕೆ ಚೆನ್ನಾಗಿರಲ್ಲ. ಅದಕ್ಕೆ ಈ ಸೀನ್ಸ್ ಮುಗಿಯೋವರೆಗೂ ಏನಾದರೂ ಒಂದು ಹೇಳ್ಬೇಕಲ್ವ, ಇದನ್ನೆಲ್ಲ ಹೇಳ್ತಾ ಇದ್ದೀನಿ. ಆಮೇಲೆ ಕೆಮ್ಮೆಲ್ಲ ಮುಗಿಸಿ ಅವ್ನ ಮನೆಗೆ ಹೋಗ್ತಾ ಇರೋವಾಗ ವೆಲನೂ ಅವನ ಜೊತೆ ಕಾರ್ವರೆಗೂ ಬರ್ತಾನೆ. ಅವಾಗ ವೆಲ ಕೆಮ್ಮ ಹತ್ರ ನೀನು ಇವತ್ತು ನನಗೆ ಹೆಲ್ಪ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಅದಕ್ಕೆ ಅವನು ಹೆಲ್ಪ್ ಯಾವ ವಿಷಯದಲ್ಲಿ ಮಾಡಿದ್ದಕ್ಕೆ ನೀನು ಥ್ಯಾಂಕ್ಸ್ ಹೇಳ್ತಾ ಇದೆಯಾ ಅಂತ ಕೇಳ್ತಾನೆ. ಆ್ಯಕ್ಚುಲಿ ವೆಲ ಇದನ್ನು ಯಾವ ಮೀನಿಂಗಲ್ಲಿ ಹೇಳ್ತಾವಣೆ ಅಂತ ನನಗೂ ಒಂದು ಡೌಟ್ ಬಂತು ಫ್ರೆಂಡ್ಸ್. ಅವಾಗ ವೆಲ ಅವನ ಹತ್ರ ಇದ್ರ ಮೇಲೆ ಬಿಟ್ಟರೆ ಸರಿ ಹೋಗೋಣ ಅಂತ ಹೇಳಿ ಬೇಗ ಮನೆಗೆ ಹೋಗು ಅಂತ ಹೇಳ್ತಾನೆ. ಆದರೆ ಇದ್ರೂ ಕೆಮ್ಮು ಹೋಗ್ತೆ ವೆಲ ನನಗೆ ಕಾರ್ ಕಡೆ ತಿರುಗಿಸಿ ಅವ್ನು ನನಗೆ ಕಿಸ್ ಮಾಡೋ ಥರ ಹತ್ರ ಹೋಗ್ತಾ ಇರ್ತಾನೆ. ಆದರೆ ಅವಾಗಲೇ ಏನೂ ಪರವಾಗಿಲ್ಲ, ರೂಫ್ ಟಾಪ್ ಮೇಲೆ ಹೋಗಿ ಇಬ್ಬರು ಏನೋ ಮಾಡ್ಕೊಂಡ್ರು. ಆ ಟೈಮಲ್ಲಿ ಬಟ್ಟೆನೂ ಒಣಗಾಕಿದ್ರು, ಯಾರಿಗೂ ಏನು ಕಾಣಿಸಲ್ಲ ಅಂತ ಇರ್ಬೋದು. ಆದರೆ ಇದು ರೋಡು, ಬೀದಿಯಲ್ಲಿ ನಿಂತ್ಕೊಂಡಾಗೆಲ್ಲ ಕಿಸ್ ಮಾಡೋದೆಲ್ಲ ಸರಿ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಕೆಮ್ಮು ನಾನು ಅಂದ್ಕೊಂಡಿರೋ ಅಷ್ಟು ಕೆಟ್ಟ ಹುಡುಗಲ್ಲ ಏನಿಲ್ಲ, ತುಂಬ ಒಳ್ಳೆ ಹುಡುಗನೇ. ಯಾಕಂದರೆ ಇವ್ನ ಕೈಯಲ್ಲಿ ಕಟ್ಕೊಂಡಿರೋ ವಾಚ್ನ ಬಿಚ್ಚಿ ವೆಲ ಕೈಗೆ ಹಾಕಿ ನೀನು ಇದನ್ನು ನೋಡೋವಾಗೆಲ್ಲ ನನ್ನನ್ನು ಮಿಸ್ ಮಾಡ್ಕೊತಾ ಇರಬೇಕು ಅಂತ ಹೇಳ್ತಾನೆ. ಆಮೇಲೆ ತಿರ್ಗಾ ಅವನ ಹತ್ರ ತುಂಬ ಸಾರಿ, ನನ್ನಿಂದ ನಿನಗೆ ತುಂಬ ಬೇಜಾರಾಯ್ತಲ್ವ ಅಂತ ಕೇಳ್ತಾನೆ. ಅದಕ್ಕೆ ಅವನು ಪರವಾಗಿಲ್ಲ, ಅದೆಲ್ಲ ಒಂದು ವಿಷಯನೇ ಇಲ್ಲ, ಆದರೆ ನೀನು ಇನ್ನೊಬ್ರ ಹತ್ರ ಸಾರಿ ಕೇಳಲೇಬೇಕು ಅಂತ ಹೇಳ್ತಾನೆ. ಆ ಸೀನಲ್ಲೇ ಕಟ್ ಮಾಡಿ ಇವಾಗ ಕೆಮ್ಮ ಅವ್ರ ಅಮ್ಮ ಹತ್ರ ಬರ್ತಾನೆ. ಅವ್ರ ಅಮ್ಮ ಕ್ಲಬಲ್ಲಿ ಒಂಟಿಯಾಗಿ ಲೈಟೆಲ್ಲ ಆಫ್ ಮಾಡಿಬಿಟ್ಟು ಕೂತ್ಕೊಂಡಿರ್ತಾರೆ. ಆವಾಗ ಕೆಮ್ಮ ಅವ್ರ ಹತ್ರ ಬಂದು ಅಮ್ಮ ಅಂತಲೂ ಕರೆಯಲ್ಲ, ಮೇಡಮ್ ಪ್ರಿಯಾ ತುಂಬ ಸಾರಿ, ನಾನು ಆ ಥರ ಎಲ್ಲ ನಿಮ್ಮ ಹತ್ರ ಮಾತಾಡ್ಬೇಕು ಅಂದ್ಕೊಂಡಿರಲಿಲ್ಲ. ಆದರೆ ಅದರಿಂದ ನೀವು ಕಷ್ಟಪಡೋದನ್ನ ನನ್ನಿಂದ ನೋಡೋಕ್ಕೂ ಆಗಲಿಲ್ಲ. ನನಗೊಂದು ವಿಷಯ ಇವತ್ತೇ ಅರ್ಥ ಆಯಿತು, ನಾವು ಯಾವುದಾದ್ರೂ ಒಂದನ್ನು ತುಂಬ ಇಷ್ಟಪಟ್ಟರೆ ಅದರಲ್ಲಿ ಎಷ್ಟೇ ಕಷ್ಟ ಬಂದ್ರೂ ಎಷ್ಟೇ ಪ್ರಾಬ್ಲಮ್ ಬಂದ್ರೂ ಅದಕ್ಕಂತ ನಾವು ಹೋರಾಡೋಕ್ಕೆ ರೆಡಿಯಾಗಿದ್ದೀವಿ ಅಂತ ನನಗೆ ಇವಾಗ ಅರ್ಥ ಆಯಿತು ಅಂತ ಹೇಳ್ತಾನೆ. ಅದನ್ನು ಕೇಳಿ ಅವ್ರಿಗೊಂದು ಸ್ವಲ್ಪ ರಿಲೀಫ್ ಆಗಿ ಅವನ ಹತ್ರ ನೀನು ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಗಿಂದ ತುಂಬ ಮೆಚೂರ್ಡ್ ಹುಡುಗನ ಥರ ಮಾತಾಡ್ತಾ ಇದೆಯಾ ಅಂತ ಹೇಳಿ ಅವ್ನ ಕೈ ಹಿಡ್ಕೊಂಡು ತುಂಬ ಥ್ಯಾಂಕ್ಸ್. ಈ ಜಗತ್ತಿನಲ್ಲಿ ಯಾರು ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ನೀನು ನನ್ನನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು ಅಂತ ಹೇಳ್ತಾರೆ. ಆವಾಗ ಕೆಮ್ಮು ಇದೇ ಚಾನ್ಸ್ ಅಂತ ಅವ್ರ ಹತ್ರ ಮೇಡಮ್ ನೀವು ನೆಕ್ಸ್ಟ್ ಟೈಮ್ ಪ್ರಮೋಟ್ ಮಾಡೋವಾಗ ಅದನ್ನು ನಾನು ನೋಡೋಕೆ ಚೂಸ್ ಮಾಡ್ಬೋದು ಅಂತ ಕೇಳ್ತಾನೆ. ಅದನ್ನು ಕೇಳಿ ಅವ್ರು ಸರಿ ಅಂತ ಹೇಳಲ್ಲ, ಆದರೆ ಸ್ಮೈಲಿಂದಲೇ ಓಕೆ ಅಂತ ಸಿಗ್ನಲ್ ತೋರಿಸ್ಬಿಡ್ತಾರೆ. ಆಮೇಲೆ ನೆಕ್ಸ್ಟ್ ಡೇಯಿಂದ ಕ್ಲಬ್ಬಲ್ಲಿ ಎಲ್ಲರೂ ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇರೋದನ್ನ ಕೆಮ್ಮು ವಿಡಿಯೋ ಮಾಡ್ಕೊತಾನೂ ಇರ್ತಾನೆ. ಆಮೇಲೆ ಎಲ್ಲರೂ ಅವ್ರವ್ರ ಶೋಗೆ ರೆಡಿ ಆಗ್ತಾ ಇರ್ತಾರೆ. ಕ್ಲಬ್ ಓಪನ್ ಆಗೋ ಟೈಮಲ್ಲಿ ಎಲ್ಲ ಕಸ್ಟಮರ್ಸ್ ಎಲ್ಲ ಒಳಗಡೆ ಬರ್ತಾ ಇರ್ತಾರೆ. ಒಂದು ಹುಡುಗಿ ಕ್ಲಬ್ ಒಳಗಡೆ ಹೋಗ್ತಾ ಇರೋವಾಗ ಗೊತ್ತಿಲ್ಲದೆ ಅವ್ರ ಪರ್ಸ್ನ ಕೆಳಗಡೆ ಬೀಳಿಸ್ಬಿಡ್ತಾರೆ. ಅದನ್ನು ನಮ್ಮ ಪ್ಯಾನ್ ಅವ್ರ ಹತ್ರ ಎತ್ಕೊಡ್ತಾರೆ. ಅವರು ಅದರಲ್ಲಿ ಇಂಪ್ರೆಸ್ ಆಗಿ ಅವ್ನಿಗೊಂದು ಟಿಪ್ಸ್ ಥರ ಕೊಡ್ತಾರೆ. ಆದರೆ ಅವನು ಅದೆಲ್ಲ ಏನು ಬೇಡ ಅಂತ ಒಳ್ಳೆ ಹುಡುಗನ ಥರ ನಡ್ಕೊತಾನೆ. ಆಮೇಲೆ ಕ್ಲಬಲ್ಲಿ ಗ್ರೇಟ್ ಒಂದು ಕಡೆ ಸೂಪರಾಗಿ ಪರ್ಫಾರ್ಮ್ ಮಾಡಿದ್ರೆ CG ಇನ್ನೊಂದು ಕಡೆ ಸೂಪರಾಗಿ ಪರ್ಫಾರ್ಮ್ ಮಾಡ್ತಾರೆ. ಆದರೆ ಇವ್ರಿಗಿಂತ ಸೂಪರಾಗಿ ವೆಲ ಪರ್ಫಾರ್ಮ್ ಮಾಡ್ತಾನೆ. ಆಮೇಲೆ ಹೋಸ್ಟ್ ಎಲ್ಲ ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಂಡು ಫಿಟ್ ಚೆಕ್ ಹೇಳ್ತಾ ಇರ್ತಾರೆ.
ವೆಲಾಕಿನ್ ಸಿಜಿಯೆಲ್ಲ ಏನೋ ಪರವಾಗಿಲ್ಲ, ಆದರೆ ಈ ಗ್ರೇಟ್ ಇದ್ದಾನೆ ನೋಡಿ, ಶರ್ಟ್ ಎಲ್ಲಿಂದ ಬಂತೋ, ಪ್ಯಾಂಟ್ ಎಲ್ಲಿಂದ ಬಂತೋ, ಶೂ ಎಲ್ಲಿಂದ ಬಂತೋ ಗೊತ್ತಿಲ್ಲ, ಆದರೆ ನಾನು ಹಾಕ್ಕೊಂಡಿರೋ ಅಂಡರ್ವೇರ್ ಮಾತ್ರ ನಮ್ಮ ಅಪ್ಪ ಅದು ಅಂತ ಹೇಳ್ತಾನೆ. ಅಷ್ಟು ಹಳೆ ಅಂಡರ್ವೇರ್ ಹಾಕ್ಕೊಂಡಿದ್ದಾನೆ. ಹಂಗಂದ್ರೆ ಹೆಂಗ್ರು ಕ್ಲಬ್ಬಲ್ಲಿ ಹುಡುಗಿರೆಲ್ಲ ಬಂದು ಅದನ್ನು ನೋಡಿ ಚೀನಿ ಅಂತ ಹೇಳಲ್ವಾ. ಆಮೇಲೆ ಅವ್ರ ಜೊತೆ ಮೇಡಮ್ ಪ್ರಿಯಾನು ಬಂದು ಜಾಯ್ನ್ ಆಗಿ ಅವರು ಎಂಜಾಯ್ ಮಾಡ್ತಾ ಇರ್ತಾರೆ. ಆಮೇಲೆ ಎಲ್ಲರೂ ಮಾಡಿರೋ ವಿಡಿಯೋನ ನೋಡೋಕೆ ಮೊಬೈಲ್ ಎತ್ಕೊಂಡು ಹೋಗ್ತಾ ಇರ್ತಾರೆ. ಪ್ರಿಯಾ ಮಾತ್ರ ಕೆಮ್ಮ ಹತ್ರ ಬಂದು, ಇವಾಗ ನೀನು ಕಂಟೆಂಟ್ ಕ್ರಿಯೇಟರ್ ಪ್ರಮೋಟ್ ಆಗಿದೆಯಾ ಅಂತ ಕೇಳ್ತಾರೆ. ಅವಾಗಲೇ ಕೆಮ್ಮ ಅವ್ರ ಹತ್ರ ನನ್ನ ಪ್ರಮೋಷನ್ನ ನಾನು ಓನಾಗಿ ಚೂಸ್ ಮಾಡ್ಬೋದು ಅಂತ ಕೇಳ್ದಲ್ವಾ, ಅದು ಕಂಟೆಂಟ್ ಕ್ರಿಯೇಟರ್ ಪ್ರಮೋಷನ್ ಅಂತ ಇವಾಗ ಗೊತ್ತಾಯ್ತು. ಅವಾಗ ಕೆಮ್ಮ ಅವ್ರ ಹತ್ರ ಹಿಂಗಿದೆ ಚೆನ್ನಾಗಿ ಮಾಡೋದನ್ನ, ನಿಮ್ಗೆ ಇದ್ರಲ್ಲಿ ಸಂತೋಷ ಆಯ್ತು ಅಂತ ಕೇಳ್ತಾನೆ. ಅವ್ರಿಗೂ ಖುಷಿಯಾಗಿ ಚೆನ್ನಾಗೇ ಇದೆ, ವಾಟ್ ಟೈಮ್ ನೈಡಿಯಾ ಸರ್ಜಿ ಅಂತ ಇಲ್ಲಿ ನಗ್ತಾ ಇರ್ತಾರೆ. ಆಮೇಲೆ ಕ್ಲಬ್ಬಲ್ಲಿರೋ ಎಲ್ಲರೂ ಹೋಸ್ಟ್ಗಳ ಜೊತೆ ಎಂಜಾಯ್ ಮಾಡ್ತಾ ಇರ್ತಾರೆ. ಗ್ರೇಟ್ ಒಂದೆರಡು ಹುಡುಗಿರ ಜೊತೆ ಅಂದ್ರೆ ಈ ಕಡೆ ಬೆಲ ಒಂದೆರಡು ಹುಡುಗಿರ ಜೊತೆ ಮಜಾ ಮಾಡ್ತಾ ಇರ್ತಾನೆ. ಅವಾಗ ಕೆಮ್ಮ ಅವಳು ಬಂದಿದೆ, ಬೆಲ ಅವ್ನ ಕೈ ಕಟ್ಕೊಂಡಿರೋ ವಾಟ್ಗೆ ಒಂದು ಕಿಸ್ ಕೊಡ್ತಾನೆ. ಆಮೇಲೆ ಈ ಕಡೆ ಕೆನ್ ಸಿಜಿ ಅವ್ರ BL ಕಪಲ್ಸ್ ಜೋಡಿ ಹಕ್ಕಿಗಳ ತರ ಜೊತೆನೇ ಇರ್ತಾರೆ. ಅವರಿಬ್ರು ಜೊತೆ ಸೇರಿರೋ ತರ ಎಲ್ಲರೂ ಫೋಟೋ ತಗೊಂತಾ ಇರ್ತಾರೆ. ಆದ್ರೆ ಜಪಾನ್ಗೆ ಅದು ಇಷ್ಟ ಆಗ್ತದೆ, ಅವರಿಬ್ರು ಮಧ್ಯೆ ಹೋಗಿ ನಿಂತ್ಕೊಳಕ್ ನೋಡ್ತಾನೆ. ಆದ್ರೆ ಅಲ್ಲಿರೋರೆಲ್ಲ ಬಿಡಲ್ಲ, ಅವನ್ನ ಹಿಂದೆ ತಳ್ತಾ ಇರ್ತಾರೆ. ಇದ್ರೂ ಜಪಾನು ಬಿಡಲ್ಲ, ಅವ್ರು ಮುಂದೆ ಹೋಗಿ ನಿಂತ್ಕೊಳಕ್ ನೋಡ್ತಾನೆ. ಇದ್ರೂ ಅಲ್ಲಿರೋರು ಬಿಡಲ್ಲ, ಇವನು ಮಧ್ಯೆ ಬರ್ತಾನೆ ಅಂತ ಹೇಳಿ ಎಲ್ಲರೂ ಹಿಂದೆ ತಳ್ತಾ ಇರ್ತಾರೆ. ಆಮೇಲೆ ರೆಸ್ಟ್ ರೂಮ್ ಅಲ್ಲಿ ಒಬ್ಬ ಡೌಟಾಗಿ ಓಡಾಡ್ತಾ ಇರ್ತಾನೆ. ಅದನ್ನ ಒಂದು ಬಾಡಿ ಗಾರ್ಡ್ ನೋಡಿ ಅವ್ನು ಹೋಗಿ ಕೆಮ್ನ ಕರ್ಕೊಂಡ್ ಬರ್ತಾನೆ. ಆದ್ರೆ ಆ ಡೌಟಾಗಿ ಓಡಾಡ್ತಾ ಇದ್ದ ಹುಡುಗ ಬಾತ್ರೂಮ್ ಒಳಗಡೆ ಹೋಗಿ ಕೂತ್ಕೊಂಡು ಡ್ರಗ್ಸ್ ತಗೊಂತಾ ಇರ್ತಾನೆ. ಕೆಮ್ಮಲ್ಲಿ ಬಂದು ಬಾಕಲ್ ತರ್ತಾ ಇದ್ರು ಆ ಹುಡುಗ, ನೀನ್ ಬೇರೆ ಬಾತ್ರೂಮ್ಗೆ ಹೋಗು ಅಂತ ಹೇಳ್ತಾನೆ. ಅದಕ್ಕೆ ಅವನು ಬೇರೆ ಟಾಯ್ಲೆಟ್ ಎಲ್ಲ ಫುಲ್ ಆಗಿದ್ದಾರೆ, ನೀನ್ ಆಚೆ ಬರೋ ಅಂತ ಕರೀತಾನೆ. ಇವನು ಅವನ ಜೊತೆಗೆ ಜಗಳ ಆಡೋಣ ಅಂತ ಆಚೆ ಬರ್ತಾನೆ. ಆದ್ರೆ ನೋಡಿದ್ರೆ ಅಲ್ಲಿ ಕೆಮ್ಮು ನಿಂತಿರ್ತಾನೆ. ಕೆಮ್ಮು ಅವನ್ನ ಇಟ್ಕೊಂಡು ಸರಿಯಾಗಿ ಬಾರಿಸಿ ಬಾತ್ರೂಮ್ ಒಳಗಡೆ ಬಂದು ನೋಡಿದ್ರೆ ಅಲ್ಲಿ ಡ್ರಗ್ಸ್ ಕವರ್ ಎಲ್ಲ ಬಿದ್ದಿರುತ್ತೆ. ಆಮೇಲೆ ಅವ್ನ ಆಚೆ ಕರ್ಕೊಂಡು ಬಂದು ನಿನ್ನನ್ನು ಯಾರು ಕಳ್ಸಿದ್ರು ಅಂತ ಕೇಳಿದ್ರೆ, ನನ್ನನ್ನು ಯಾರು ಕಳ್ಸಿಲ್ಲ, ನಾನಾಗೆ ಬಂದೆ ಅಂತ ಹೇಳ್ತಾನೆ. ಇದ್ರೂ ಕೆಮ್ಮು ಅವನ್ನ ಬಿಡಲ್ಲ, ಹೊಡಿಯೋಕೆ ಹೋಗ್ತಾನೆ. ನಿನ್ನನ್ನು ಯಾರು ಕಳ್ಸಿದ್ರು ಹೇಳು ಅಂತ ಹೇಳ್ತಾನೆ. ಆವಾಗ ಕೆಮ್ಮನ ಯಾರೋ ಕರೀತಾ ಇರ್ತಾರೆ. ಕೆಮ್ಮು ಆ ಕಡೆ ತಿರುಗಿ ನೋಡಿದೆ, ಆ ಹುಡುಗ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಅವಾಗ ತಿರ್ಗಾ ಪೊಲೀಸವ್ರ ಕ್ಲಬ್ ಒಳಗಡೆ ಚೆಕಿಂಗ್ ಅಂತ ಬರ್ತಾರೆ. ಇದನ್ನ ಪ್ರಿಯಾ ಮೇಡಮ್ಗೂ ಗೊತ್ತಾಗುತ್ತೆ. ಅವ್ರಂತೂ ಇದನ್ನೆಲ್ಲ ಯಾರು ಮಾಡ್ತಾ ಇರ್ಬೋದು, ಬೇರೆ ಕ್ಲಬ್ ಅವ್ರಂತೂ ಇಲ್ಲ, ಆಚೆ ಕಡೆ ಇರೋರು ಅಲ್ಲ, ಬರೀ ಯಾರಾಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಕೆಮ್ಮು ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿರ್ತಾನೆ. ಅವಾಗವೆಲ್ಲ ಅವನಿಗೆ ರೆಡ್ ಸೋಡಾ ಫ್ರೆಂಚ್ ಫ್ರೈಸ್ ತಂದು ಅವನ ಹತ್ರ ಕೊಟ್ಟು, ಪ್ಯಾನ್ ಹೇಳ್ತಾ ನಿನ್ಗೆ ಇದನ್ನೆಲ್ಲ ತಿನ್ನೋಕೆ ತುಂಬಾ ಇಷ್ಟ ಅಂತ, ಆದ್ರೆ ಇದೆಲ್ಲ ತುಂಬಾ ವ್ಯತ್ಯಾಸವಾಗಿದೆ ಅಂತ ಹೇಳ್ತಾನೆ. ಅದಕ್ಕೆ ಅವನು ಅದೆಲ್ಲ ಏನು ವೇಡ್ ಆಗಿಲ್ಲ ಅಂತ ಹೇಳಿ ಅದನ್ನೆಲ್ಲ ತಿಂತಾ ಇರ್ತಾನೆ. ಅವಾಗವೆಲ್ಲ ಅವನ ಹತ್ರ ನೀನು ಒಳ್ಳೆ ಕೆಲಸನೇ ಮಾಡಿದೆ, ಆ ಡ್ರಗ್ಸ್ ತಗೊಂಡ್ ಬಂದಿರೋನ್ನ ಕರೆಕ್ಟ್ ಟೈಮ್ ನೀನು ಆಚೆ ಹಾಕೊಂಡು ಹೋದೆ, ಇಲ್ಲಾಂದ್ರೆ ಇಲ್ಲಿ ಇರೋರ್ಗೆಲ್ಲ ತುಂಬಾ ಕಷ್ಟ ಆಗ್ತಾ ಇತ್ತು ಅಂತ ಹೇಳ್ತಾನೆ. ಅದಕ್ಕೆ ಕೆಮ್ಮು ಅವನ ಹತ್ರ ಸೀರಿಯಸ್ ಆಗಿರೋ ವಿಷಯನ ಬೇಗ ಸರಿ ಹೋಗುತ್ತೆ, ಆದ್ರೆ ಇಂಥ ವಿಷಯನೆಲ್ಲ ಯಾರು ತಿರ್ಗಾ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ವಿ ಅಂತ ಹೇಳ್ತಾನೆ. ಅವೆಲ್ಲ ಅವನ ಹತ್ರ ಹೋಗಿ, ಪರವಾಗಿಲ್ಲ, ನಾವು ಎಷ್ಟು ಸತಿ ಕೆಳಗಡೆ ಬಿದ್ರೂ ತಿರ್ಗಾ ಎದ್ದು ನಿಂತ್ಕೊಳ್ಳೋಣ, ಇಲ್ಲಿರೋರು ಯಾರೂ ಬಿಟ್ಕೊಡಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವನು, ನಾನು ಬಿಟ್ಕೊಡಲ್ಲ, ಆದರೆ ನೀನು ಯಾವಾಗಲೂ ನನ್ನನ್ನು ಈ ಥರ ಸ್ಪೆಷಲಾಗಿ ಸಪೋರ್ಟ್ ಮಾಡ್ತಾನೆ ಇರು ಅಂತ ಹೇಳಿ ಇಬ್ಬರು ಹಂಗೆ ಕಿಸ್ ಮಾಡ್ಕೊತಾರೆ. ಅವಾಗ ಅವೆಲ್ಲ ಅವನ ಹತ್ರ ಸಾಕು ನಿಲ್ಸು, ನಮ್ಮನ್ನ ಯಾರಾದರೂ ನೋಡ್ಬೋದು ಅಂತ ಹೇಳ್ತಾನೆ. ಆವಾಗ ಕೆಮ್ಮು ಆ ಕಡೆ ಈ ಕಡೆ ಅಂತ ನೋಡ್ಬಿಟ್ಟು ನಮ್ಮನ್ನ ಯಾರು ಇಲ್ಲಿ ನೋಡಲ್ಲ ಅಂತ ಹೇಳಿ ತಿರ್ಗಾ ಇಬ್ರು ಹಂಗೆ ಪ್ಯಾಷನೇಟಾಗಿ ಕಿಸ್ ಮಾಡ್ಕೊತಾರೆ. ಇವರಿಬ್ರು ಚಾನ್ಸ್ ಸಿಕ್ಕಿದ್ರೆ ಸಾಕು ಅಂತ ಕಿಸ್ ಮಾಡ್ಕೊತಾ ಇರ್ತಾರೆ. ಆದರೆ ಇವರಿಬ್ರು ಹಿಂಗೆ ಕಿಸ್ ಮಾಡ್ಕೊತಾ ಇರೋದನ್ನ ಕೆನ್ ಹುಡುಗ ನೋಡ್ಬಿಡ್ತಾನೆ. ಅವನು ಡಿ ಹತ್ರ ಬಂದು, ಇಲ್ಲಿರೋ ಹೋಸ್ಟ್ ಯಾರಾದರೂ ರೂಲ್ಸ್ನ ಬ್ರೇಕ್ ಮಾಡಿದ್ರೆ ಅವ್ರನ್ನ ಕೆಲಸದಿಂದ ತೆಗಿತೀರಾ ಅಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಅವರು, ಹೌದು, ಯಾಕೋ ಹಿಂಗೆಲ್ಲ ಕೇಳ್ತಾ ಇದೆಯಾ, ನೀನೇನಾದರೂ ತಪ್ಪು ಮಾಡ್ದೆ ಅಂತ ಕೇಳ್ತಾರೆ. ಆವಾಗ ಕೆನ್ ಒಂದು ವಿಲ್ಲನ್ ಲುಕ್ ಕೊಡ್ತಾನೆ. ಆಮೇಲೆ ನೆಕ್ಸ್ಟ್ ಸೀನಲ್ಲಿ ವೆಲ ಒಂದು ಗೆಸ್ಟ್ ಜೊತೆ ಕೂತ್ಕೊಂಡು ಅವ್ರಿಗೆ ಡ್ರಿಂಕ್ಸ್ ಎಲ್ಲ ಹಾಕ್ಕೊಡ್ತಾ ಇರ್ತಾನೆ. ಆ ಹುಡುಗಿ ಅವನ ಹತ್ರ, ತಿರ್ಗಾ ಇಲ್ಲಿ ಪೊಲೀಸ್ ಅವರೆಲ್ಲ ಬರಲ್ಲ ಅಲ್ವಾ, ಇಲ್ಲಿ ಬಂದು ನಾನು ನಿನ್ನನ್ನು ಬುಕ್ ಮಾಡೋಕ್ಕಾಗಲಿಲ್ಲ ಅಂದರೆ ನಾನು ಇನ್ನೊಂದ್ಸತಿ ಈ ಕ್ಲಬ್ಗೆ ಬರಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವನು, ನೀನು ಯಾವುದಕ್ಕೆ ಯೋಚನೆ ಮಾಡಬೇಡ, ಇವಾಗ ನೀನು ಸಂತೋಷವಾಗಿದೆಯಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಅವರು, ಹೌದು, ನೀನು ನನ್ನ ಜೊತೆಲೇ ಇದ್ದರೆ ನಾನು ಸಂತೋಷವಾಗೇ ಇರ್ತೀನಿ ಅಂತ ಹೇಳ್ತಾರೆ. ಆದರೆ ಅವತ್ತಿನ ದಿವಸ ಆ ಕ್ಲಬ್ಗೆ ತುಂಬ ಗೆಸ್ಟ್ ಬಂದಿರಲ್ಲ, ಎಲ್ಲ ಖಾಲಿ ಹೊಡಿತಾ ಇರ್ತಾರೆ. ಯಾರೋ ಒಬ್ಬರು ಗೆಸ್ಟ್ ಮಾತ್ರ ಬಂದಿರ್ತಾರೆ. ಇದನ್ನೆಲ್ಲ ನೋಡಿ ಕೆಮ್ ತುಂಬ ಬೇಜಾರಾಗಿರ್ತಾನೆ. ಆವಾಗ ಸಿಜಿ ಅಲ್ಲಿ ಬಂದು ಕೆಮ್ ಹತ್ರ, ಮುಂಚೆಲ್ಲ ಈ ಕ್ಲಬ್ ಹಿಂಗೆ ಇರ್ತಾ ಇರಲಿಲ್ಲ, ಆದರೆ ನೀನು ಬಂದಮೇಲೆ ಸ್ಟ್ರೇಂಜ್ ಆಗಿರೋ ವಿಷಯ ಎಲ್ಲ ನಡೀತಾ ಇದೆ ಅಂತ ಹೇಳ್ತಾನೆ. ಕೆಮ್ಮು ಇವನು ಯಾಕೆ ಹಿಂಗೆಲ್ಲ ಹೇಳ್ತಾ ಇರ್ತಾನೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆಮೇಲೆ ಆ ಕ್ಲಬ್ಗೆ ಬರಬೇಕಾಗಿರೋ ಕಸ್ಟಮರ್ಸ್ ಎಲ್ಲ ಬೇರೆ ಕ್ಲಬ್ಗೆ ಹೋಗಿರ್ತಾರೆ. ಡೀಪ್ ನೈಟ್ ಕ್ಲಬ್ ಖಾಲಿ ಹೊಡಿತಾ ಇರುತ್ತೆ. ಅವಾಗ ಜೇಮ್ಸ್ ಅವ್ರ ಹತ್ರ, ಇದೇನಪ್ಪ ಇದು ಬ್ಯಾಡ್ ಟೈಮ್, ಡೀಪ್ ನೈಟ್ ಕ್ಲಬ್ಗೆ ಈ ವರ್ಷ ತುಂಬ ಬ್ಯಾಡ್ ಟೈಮ್ ಅಂತ ಹೇಳ್ತಾನೆ. ಆವಾಗ ಸುಜಿ ಅವ್ರ ಹತ್ರ, ಬ್ಯಾಡ್ ಟೈಮ್ ಎಲ್ಲ ಏನಿಲ್ಲ, ಇಲ್ಲಿರೋ ಪ್ರಾಬ್ಲಮ್ನ ತೊಳಗಿಸಿದ್ರೇ ಸಾಕು, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾನೆ. ಆವಾಗ ಗ್ರೇಟು, ಇಲ್ಲಿರೋ ಪ್ರಾಬ್ಲಮ್ ಯಾರು ಅಂತ ಕೇಳಿದ್ರೆ ಸಿಜಿ ಕೆಮ್ನ ನೋಡ್ತಾ ಇರ್ತಾನೆ. ಕೆಮ್ಮು ಅವಾಗ, ಏನು ನನ್ನ ಪ್ರಾಬ್ಲಮ್ ಅಂತ ಹೇಳ್ತಾ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಸಿಜಿನ ಅವನ ಹತ್ರ, ನೀನು ಹೇಳ್ದೆ ಬೇರೆ ಯಾರು, ನೀನು ಬರೋಕ್ಕೆ ಮುಂಚೆ ಈ ಕ್ಲಬ್ಬಲ್ಲಿ ಯಾವ ಪ್ರಾಬ್ಲಮ್ಮು ಇರ್ತಾ ಇರಲಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಗ್ರೇಟ್, ಇವನು ಒಂದು ಎಂಪ್ಲಾಯಿನೇ ಅಂತ ಹೇಳಿದ್ರೆ, ಏನೇ ಎಂಪ್ಲಾಯಿ, ಫಸ್ಟ್ ಕಾರ್ ಪಾರ್ಕಿಂಗಲ್ಲಿ ಕೆಲಸ ಮಾಡ್ದ, ಆಮೇಲೆ PR ಆಗಿ ಪ್ರಮೋಟ್ ಆದ, ಇವಾಗ ಕಂಟೆಂಟ್ ಕ್ರಿಯೇಟರ್ ಆಗಿದ್ದಾನೆ. ನಿನಗೆ ಬರೋ ಪ್ರಮೋಷನ್ ಎಲ್ಲ ತುಂಬ ವೇಡ್ ಆಗಿದೆ, ಯಾರು ನೀನು ಎಲ್ಲಿಂದಾನು ಬಂದೆ, ನೀನು ಬರೋಕ್ಕೆ ಮುಂಚೆ ಈ ಥರ ಎಲ್ಲ ಏನೂ ನಡೀತಾ ಇರಲಿಲ್ಲ, ನೀನು ಬಂದಾದ್ಮೇಲೆ ಈ ಥರ ಎಲ್ಲ ನಡೀತಾ ಇದೆ, ನೀನು ಯಾರು ಹೇಳು ಅಂತ ಹೇಳಿ ಅವ್ನ ಜಗಳಕ್ಕೆ ನಿಂತ್ಕೊತಾನೆ. ಆವಾಗ ಟಿ ಅಲ್ಲಿ ಬಂದು ಅವ್ರ ಹತ್ರನೇ ಜಗಳ ಆಡೋದನ್ನ ನಿಲ್ಲಿಸ್ರು. ನೀವೆಲ್ಲ ಕೆಮ್ಮನ್ನ ಅರ್ಥ ಮಾಡ್ಕೊಂಡು ಹಿಂಗೆಲ್ಲ ಮಾತಾಡಬೇಡಿ, ಅವ್ನು ಯಾರಂತ ನಿಮ್ಗೆ ಗೊತ್ತಾ, ಅವನೇ ಮೇಡಮ್ ಪ್ರಿಯಾ ಮಗ, ಆದ್ದರಿಂದ ಅವನ್ನ ಯಾರು ತಪ್ಪು ತಿಳ್ಕೊಬೇಡಿ ಅಂತ ಹೇಳ್ತಾರೆ. ಆವಾಗ ತಾನೇ ಅಲ್ಲಿ ಪ್ಯಾನು ಬರ್ತಾನೆ. ಕೆಮ್ ಪ್ರಿಯಾ ಮಗ ಅಂತ ಹೇಳಿದೆ, ಪ್ಯಾನಿಗೂ ಶಾಕ್ ಆಗುತ್ತೆ.
ಕೆಮ್ಮ ಹತ್ರ ನೀನು ಪ್ರಿಯಾ ಮೇಡಮ್ ಮಗನ ಅಂತ ಕೇಳ್ತಾನೆ. ಅವಾಗ ತಿರ್ಗಾ ಡಿ ಅವ್ರ ಹತ್ರ ಅವ್ನು ಇಲ್ಲಿ ಯಾವ ಪೊಸಿಷನಲ್ಲಿ ಬೇಕಾದರೂ ಕೆಲಸ ಮಾಡ್ಬೋದು, ಅವನೇನು ಈ ಕ್ಲಬ್ಗೆ ದ್ರೋಹಿ ಅಲ್ಲ ಅಂತ ಹೇಳ್ತಾರೆ. ಅವಾಗ ಕೆಮ್ಮ ಅವ್ರ ಹತ್ರ ಇದನ್ನೆಲ್ಲ ಹೇಳ್ಬೇಡಿ ಅಂತ ಹೇಳ್ತಾನೆ. ಯಾಕೋ ಹೇಳ್ಬಾರ್ದು, ಇದನ್ನೆಲ್ಲ ನೀನು ಸೀಕ್ರೆಟಾಗಿ ಇಟ್ಕೊಂಡಿರೋದ್ರಿಂದಾನೆ ಇವರೆಲ್ಲ ನಿನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ತಾರೆ. ಅವಾಗ ಕೆಮ್ ಸಿಕ್ಕಿದೆ ಚಾನ್ಸ್ ಅಂತ ಕೆಮ್ಮ ಹತ್ರ ಓ ನೀನು ಅವ್ರ ಮಗ ಆಗಿರೋದಕ್ಕೆ ರೂಲ್ಸ್ ಎಲ್ಲ ಬ್ರೇಕ್ ಮಾಡ್ದೆ ಅಂತ ಕೇಳ್ತಾನೆ. ಅದಕ್ಕೆ ಅವರು ಯಾವ ರೂಲ್ಸ್ ಅಂತ ಕೇಳಿದ್ರೆ ಕೆಮ್ ಬೆನ ಇಬ್ರು ಡೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ಅದನ್ನ ಕೇಳಿ ಎಲ್ಲರೂ ಶಾಕ್ ಆಗಿ ನಿಂತಿರ್ತಾರೆ. ಆದ್ರೆ ಸಿಜಿಗೆ ಕೆಮ್ ಬೆನ ಲವ್ ವಿಷಯದ ಬಗ್ಗೆ ಹೇಳ್ದಲ್ವಾ, ಅದು ಅವ್ನಿಗೊಂಚೂರು ಇಷ್ಟ ಆಗಲ್ಲ. ಆದ್ರಿಂದ ಅವ್ನು ಕೆನ್ ಹತ್ರ ಏನು ಮಾತಾಡದೆ ಹೋಗ್ಬಿಡ್ತಾನೆ. ಅವಾಗ ಡಿ ಬೆನ ಹತ್ರ ನೀನು ಇವಾಗಲೇ ಹೋಗಿ ಪ್ರಿಯಾ ಮೇಡಮ್ನ ನೋಡು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆಮೇಲೆ ಬೆನ ಕೆಮ್ ಇಬ್ರು ಪ್ರಿಯಾ ಮೇಡಮ್ನ ನೋಡೋಕೆ ಬರ್ತಾರೆ. ಅವ್ರಿಬ್ರ ಹತ್ರ ಇವಾಗ ನೀವು ನನ್ನ ಹತ್ರ ಏನು ಹೇಳಕ್ಕೆ ಬಂದಿದ್ದೀರಾ ಅಂತ ಕೇಳ್ತಾರೆ. ಅವಾಗ ವೆಲನ ಅವ್ರ ಹತ್ರ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು, ತುಂಬ ಸಾರಿ, ನಾನು ಕೆಮ್ ಡೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾನೆ. ಅದಕ್ಕೆ ಅವರು ನನಗೆ ಇದೆಲ್ಲ ಮೊದಲೇ ಗೊತ್ತು, ಕೆಮ್ ಯಾವಾಗಲೂ ನನ್ನ ಹತ್ರ ಬಂದು ಹೇಳ್ದ, ಈ ವಿಷಯ ನನಗೆ ಮಾತ್ರ ಗೊತ್ತಿರೋವರೆಗೂ ಇದೆಲ್ಲ ಏನೋ ದೊಡ್ಡ ವಿಷಯ ಇಲ್ಲ ಅನ್ನೋ ಥರ ನಾನು ಇರ್ಬೋದು. ಆದರೆ ಇವಾಗ ಈ ವಿಷಯ ಎಲ್ಲರಿಗೂ ಗೊತ್ತಾಯ್ತು, ಅದರಿಂದ ಇವಾಗ ನಾನು ಏನಾದರೂ ಒಂದು ಮಾಡಲೇಬೇಕು. ಇವಾಗ ನಾನು ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಕೆಮ್ ಅಂತ ಕೇಳ್ತಾರೆ. ಅದಕ್ಕೆ ಅವನು ತುಂಬ ಈಸಿ, ರೂಲ್ ನಂಬರ್ 5ನ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾನೆ. ಅದಕ್ಕೆ ಅವರು ನಮ್ಮಿಂದ ನಮ್ಮ ಫೀಲಿಂಗ್ಸ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ನನಗೆ ಗೊತ್ತು, ಅದಕ್ಕೆ ಅಲ್ವಾ ಈ ರೂಲ್ಸ್ ಎಲ್ಲ ಹಾಕಿರೋದು, ಅದರಿಂದ ಇದನ್ನೆಲ್ಲ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅವಾಗ ನಾನು ಫ್ರೀ ಹತ್ರ ನೀವು ಆ ರೂಲ್ನ ಕ್ಯಾನ್ಸಲ್ ಮಾಡಬೇಡಿ, ನೀವು ಹಂಗೆ ಕ್ಯಾನ್ಸಲ್ ಮಾಡಿದ್ರೆ ನೀವು ನಿಮ್ಮ ಮಗನ ಕಡೆನೇ ನಿಂತಿದ್ದೀರಾ ಅಂತ ಎಲ್ಲರೂ ನಿಮ್ಮನ್ನ ತಪ್ಪು ತಿಳ್ಕೊತಾರೆ. ಆಮೇಲೆ ಎಲ್ಲರೂ ನಿಮ್ಮ ಬಗ್ಗೆ ತಪ್ಪಾಗಿ ಯೋಚನೆ ಮಾಡ್ತಾರೆ, ಅದರಿಂದ ರೂಲ್ಸ್ನ ಫಾಲೋ ಮಾಡಿ ಅಂತ ಹೇಳ್ತಾನೆ. ಅದಕ್ಕೆ ಅವರು ಇವಾಗ ನೀವು ಹೋಗಿ ಇದ್ರ ಬಗ್ಗೆ ನಾನು ಸ್ವಲ್ಪ ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ. ಹೋಗುವಾಗಲೂ ಬೆಲ ಅವ್ರ ಹತ್ರ ಸಾರಿ ಕೇಳ್ತಾನೆ. ಆಮೇಲೆ ನೆಕ್ಸ್ಟ್ ಸೀನಲ್ಲಿ ಕೆಮ್ ಬೆಲನ ಅವ್ರ ಮನೆವರೆಗೂ ಹೋಗ್ಬಿಡ್ತಾನೆ. ಅವಾಗ ಬೆಲ ತುಂಬ ಡಲ್ ಆಗಿರ್ತಾನೆ. ಕೆಮ್ಮು ಅವ್ನ ಕೈ ಹಿಡ್ಕೊಂಡು ನೀನು ಯಾವುದಕ್ಕೂ ಯೋಚನೆ ಮಾಡಬೇಡ, ಏನೇ ಆದ್ರೂ ನಾನು ನಿನ್ನ ಜೊತೆ ಬೇಕಪ್ ಮಾಡ್ಕೊಳಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಬೆಲ ಅವನ ಹತ್ರ ಏನು ಏನಲ್ಲ, ಸೈಲೆಂಟಾಗಿ ಗೇಟ್ ತೆಗೆದು ಒಳಗಡೆ ಹೋಗಿ ಒಂದು ಸ್ವಲ್ಪ ದಿನ ಯೋಚನೆ ಮಾಡಿಬಿಟ್ಟು ಕೆಮ್ಮ ಹತ್ರ ಸರಿ ನೀನು ಸೇಫಾಗಿ ಮನೆಗೆ ಹೋಗು ಅಂತ ಹೇಳಿ ಬಾಯ್ ಮಾಡ್ತಾನೆ. ಅವಾಗ ಕೆಮ್ಮು ಸೈಲೆಂಟಾಗಿ ಬಾಯ್ ಮಾಡಿಬಿಟ್ಟು ಬಂದು ಕಾರಲ್ಲಿ ಕೂತ್ಕೊತಾನೆ. ಇಬ್ಬರು ಜಾಸ್ತಿ ಏನೋ ಮಾತಾಡ್ಕೊಳಲ್ಲ. ಆದರೆ ಈ ಸೀನಲ್ಲಿ ಒಂದು ಸೀನ್ ಮಿಸ್ ಆಗ್ತಾ ಇದೆ ಫ್ರೆಂಡ್ಸ್. ಅದೇನಂದರೆ ಒಂದು ಕಿಸ್ಸಿಂಗ್ ಸೀನ್. ಇವರಿಬ್ಬರು ಜೊತೆಗೆ ಇರೋ ಥರ ಒಂದು ಸೀನ್ ಇದ್ದರೆ ಅಲ್ಲಿ ಯಾವಾಗಲೂ ಒಂದು ಕಿಸ್ಸಿಂಗ್ ಸೀನ್ ಇರುತ್ತೆ, ಆದರೆ ಈ ಸೀನಲ್ಲಿ ಅದು ಮಿಸ್ ಆಗ್ತಾ ಇದೆ. ನೀವು ಕೇಳ್ಬೋದು ಇಂಥ ಸ್ಯಾಡ್ ಸೀನಲ್ಲೂ ಒಂದು ಕಿಸ್ಸಿಂಗ್ ಸೀನ್ ಬೇಕಾ ಅಂತ. ಬೇರೆ ಥರ ಫೀಲಲ್ಲಿ ಇಲ್ಲ ಅಂದ್ರೂ ಅಟ್ಲೀಸ್ಟ್ ನಾನು ಯಾವಾಗಲೂ ನಿಮ್ಮ ಜೊತೆಲೇ ಇರ್ತೀನಿ ಅಂತ ಹೇಳಿ ಒಂದು ಚಿಕ್ಕದಾಗಿ ಒಂದು ಕಿಸ್ಸಿಂಗ್ ಸೀನ್ ಇಟ್ಟಿರ್ಬೋದು, ಆದರೆ ಅದನ್ನು ಅವ್ರು ಇಟ್ಟಿಲ್ಲ. ಆಮೇಲೆ ನೆಕ್ಸ್ಟ್ ಡೇ ವೆಲ ಕ್ಲಬ್ಗೆ ಬಂದರೆ ಅವಾಗ ಸಿಜಿಗೆ ನಾನೇ ಇರ್ತಾರೆ. ಕೆನ್ ವೆಲಾನ ನೋಡಿದೆ, ತಿರ್ಗಾ ಇವತ್ತು ಯಾಕೊಂಡು ನೀನು ಇಲ್ಲಿ ಬಂದಿದ್ಯಾ ಮೇಡಮ್ ಪ್ರಿಯಾ ನಿನ್ಗೆ ನೆನೆ ಏನೂ ಏನಿಲ್ವಾ? ಓ ನಿನ್ನ ಅವ್ರ ಮಗನ ಬಾಯ್ ಫ್ರೆಂಡ್ ಅಂತ ನಿನಗೇನು ಹೇಳಿಲ್ವಾ ಏನು? ಸಾವುಕಾರನಾಗಿದ್ದರೆ ಅವ್ರು ಏನು ಬೇಕಾದರೂ ಮಾಡ್ಬೋದು, ಏನು ಬೇಕಾದರೂ ಇಸ್ಕೊಳ್ಬೋದಲ್ವಾ ಅಂತ ಹೇಳ್ತಾನೆ. ಆದರೆ ಇವನಿಗೆ ಮಾತಾಡೋದೆಲ್ಲ ಸಿಜಿಗೆ ಇಷ್ಟ ಆಗಲ್ಲ. ಸಿಜಿಗೆನ್ನ ಸಪ್ರೇಟಾಗಿ ಕರ್ಕೊಂಡು ಬಂದು ಯಾಕೋ ನೀನು ನನ್ನ ಹತ್ರ ಹಂಗೆಲ್ಲ ಮಾತಾಡ್ತಾ ಇದೆಯಾ, ನೀನೇ ಒಂದ್ಸತಿ ಹೇಳಿದ್ಯಾ ತಾನೆ 5th ರೂಲ್ ತುಂಬ ಸ್ಟುಪಿಡ್ ಆಗಿದೆ ಅಂತ, ಹಂಗಿರೋವಾಗ ನೀನು ಬೆಲ ಹತ್ರ ಹಿಂಗೆಲ್ಲ ಮಾತಾಡಿದ್ದು ಸರಿನಾ ಅಂತ ಕೇಳ್ತಾನೆ. ಅದಕ್ಕೇನೋ ನಾನೇನೋ ತಪ್ಪು ಮಾಡಿದೆ, ಅವ್ನು ಇಲ್ಲಿಂದ ಹೋದರೆ ನೀನೇ ನಂಬರ್ 1 ಹೋಸ್ಟ್ ಆಗಿರ್ತೀಯ ಅಂತ ಹೇಳ್ತಾನೆ. ಆಗ ಸಿಜಿ ಅವನ ಹತ್ರ ನೀನು ಒಂದು ಸ್ಟುಪಿಡ್ ಕಣ, ಅವ್ನು ಇಲ್ಲಿಂದ ಆಚೆ ಹೋಗಿನೇ ನಾನೇನು ನಂಬರ್ 1 ಹೋಸ್ಟ್ ಆಗಬೇಕಾ? ಸರಿ ಇವಾಗ ನೀನು ನನ್ನ ಮೇಲೆ ಫ್ಲರ್ಟ್ ಮಾಡ್ತಾ ಇದೆಯಾ, ಒಂದು ದಿವಸ ನೀನು ಇಲ್ಲಿ ನಂಬರ್ 1 ಹೋಸ್ಟ್ ಆಗಬೇಕಂದ್ರೆ ಏನು ಮಾಡ್ತೀಯಾ, ನನ್ನನ್ನು ಇಲ್ಲಿಂದ ಆಚೆ ಕಳಿಸ್ತೀಯ ಅಂತ ಕೇಳ್ತಾನೆ. ಅದಕ್ಕೇನೋ ಅವನ ಹತ್ರ ಸಾಕು ನಿಲ್ಸು, ನೀನು ಈ ಥರ ಎಲ್ಲ ಮಾತಾಡಬೇಡ, ನನಗೆ ನೀನು ಯಾಕೆ ಇಷ್ಟ ಆದೆ ಗೊತ್ತಾ, ಯಾಕಂದರೆ ನಾನು ನಿನ್ನನ್ನು ಲವ್ ಮಾಡ್ತಾ ಇದ್ದೀನಿ, ಯಾಕೆ ಇದನ್ನೆಲ್ಲ ನೀನು ನಂಬ್ತಾ ಇಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಅವನು ನಾನು ಹೆಂಗು ನಿನ್ನನ್ನು ನಂಬೋದು, ನಿನಗೆ ನಿಜವಾಗ್ಲೂ ಲವ್ ಅಂತ ಏನಂತ ಗೊತ್ತಾಗಿದ್ರೆ ನೀನು ಲವ್ ಮಾಡೋ ಒಬ್ಬರನ್ನ ಈ ಥರ ಹರ್ಟ್ ಮಾಡ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಕೆನ್ ಸಿಜಿಗೆ ಒಳ್ಳೇದು ಮಾಡ್ಬೇಕು ಅನ್ಕೊಂಡಿದ್ದ, ಆದರೆ ಇನ್ನೊಬ್ರಿಗೆ ಹರ್ಟ್ ಮಾಡಿ ಇವ್ನಿಗೆ ಒಳ್ಳೇದು ಮಾಡ್ಬೇಕು ಅನ್ಕೊಂಡಿದ್ದ, ಅದು ತಪ್ಪೇ ಅಲ್ವಾ? ಕೆನ್ ಹಂಗೆ ಮಾತಾಡಿದ್ರಿಂದ ವೆಲ ತುಂಬಾನೇ ಬೇಜಾರಾಗಿರ್ತಾನೆ. ಆದರೆ ಇಷ್ಟೊತ್ತು ಇದನ್ನೆಲ್ಲ ಕೆಮ್ ಪ್ಯಾನ್ ಇಬ್ರು ಕೇಳಿಸ್ಕೊಂಡೇ ಇರ್ತಾರೆ. ಕೆಮ್ ವೆಲಾನ ಸಮಾಧಾನ ಮಾಡೋಣ ಅಂತ ಹೋಗ್ತಾರೆ. ಅವಾಗ ಪ್ಯಾನ್ ಅವನ ಹತ್ರ ನನಗೆ ಗೊತ್ತು ನೀನು ಇವಾಗ ವೆಲ ಬಗ್ಗೆ ಯೋಚನೆ ಮಾಡ್ತಾ ಇದೀಯ ಅಂತ, ಆದರೆ ಅವ್ನು ಬೇಗ ಸರಿ ಹೋಗ್ತಾನೆ, ಅವ್ನ ಬಗ್ಗೆ ನೀನು ಯೋಚನೆ ಮಾಡಬೇಡ, ನೀನು ಇವಾಗ ಫಸ್ಟ್ ಈ ಕ್ಲಬ್ ಬಗ್ಗೆ ಯೋಚನೆ ಮಾಡು, ಕ್ಲಬ್ ಬಗ್ಗೆ ಯಾರಿದ್ದಾರೆ ಪದೇ ಪದೇ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಕಂಡಿಡಿ, ಇಲ್ಲಾಂದರೆ ಒಂದು ಕೆಲಸ ಮಾಡು, ವೆಲ ಆಗಿಲ್ಲ ಈ ಕೆಲಸನ ರಿಸೈನ್ ಮಾಡೋಕ್ಕೆ ಹೇಳು, ನೀನು ಅವನಿಗೆ ಶುಗರ್ ಡ್ಯಾಡಿಯಾಗಿರು, ನೀನು ಸಾವುಕಾರ ಹುಡುಗ, ನಿನ್ನಿಂದ ಎಲ್ಲ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾನೆ. ಅವಾಗ ಕೆಮ್ ಜಪಾನ್ ತಲೆ ಮೇಲೆ ಒಂದು ಕೊಟ್ಟು ಅವನು ತುಂಬ ಸ್ವಾಭಿಮಾನ ಹುಡುಗ, ಅವನು ಇದಕ್ಕೆಲ್ಲ ಒಪ್ಕೊಳಲ್ಲ, ಎಷ್ಟು ಹಠವಾರಿ ಬೇಕನ್ನ ಯಾರಿಂದ ನಿಲ್ಸೋಕ್ಕಾಗುತ್ತೆ ಅಂತ ಕೇಳ್ತಾನೆ. ಅದಕ್ಕೆ ಪ್ಯಾನ್ ಅವನ ಹತ್ರ ಏನು ಬೇಕಾ ಪರವಾಗಿಲ್ವ, ಇವಾಗಲೇ ನೀನು ಅವನ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ, ನಿನ್ನ ಥರ ಲವ್ ಮಾಡೋ ಹುಡುಗನ ನೋಡಿದ್ರೆ ಮೈಯೆಲ್ಲ ಜುಮ್ ಅಂತ ಇದೆ ಅಂತ ಹೇಳ್ತಾನೆ. ಆಮೇಲೆ ನೆಕ್ಸ್ಟ್ ಸೀನಲ್ಲಿ ತಿರ್ಗಾ ಪೊಲೀಸ್ ಅವ್ರ ಕ್ಲಬ್ಗೆ ಬಂದು ಸರ್ಚ್ ಮಾಡಬೇಕು ಅಂತ ಹೇಳ್ತಾರೆ. ಅವಾಗ ಫ್ರೀ ಅವ್ರ ಹತ್ರ ಬಂದು ನೀವು ಇನ್ನೂ ಏನು ಸರ್ಚ್ ಮಾಡಬೇಕು, ಅದೇ ಬಂದಾಗೆಲ್ಲ ಸರ್ಚ್ ಮಾಡಿಬಿಟ್ಟು ಹೋಗ್ತಾ ಇದ್ದೀರಲ್ವ ಅಂತ ಹೇಳ್ತಾರೆ. ಇದ್ರೂ ಪೊಲೀಸ್ ಅವರೆಲ್ಲ ಅವ್ರ ಮಾತು ಕೇಳದೆ ಒಳಗಡೆ ಹೋಗ್ತಾ ಇರ್ತಾರೆ. ಅವ್ರ ಜೊತೆನೇ ಕೆಮ್ಮ ಅವ್ರ ಆಂಟಿ ರಾಯ್ನ ಬಂದಿರ್ತಾರೆ. ಅವರು ಕ್ಲಬ್ ಒಳಗಡೆ ಹೋಗ್ತಾ ಇರೋವಾಗ ಫ್ರೀ ಅವ್ರನ್ನ ಮುಂದೆ ಹೋಗಕ್ಕೆ ಬಿಡದೆ ಕೈ ಹಿಡ್ಕೊಂಡು ನೀನು ಯಾಕೆ ಇಲ್ಲಿ ಬಂದೆ ಅಂತ ಕೇಳ್ತಾರೆ. ಇಲ್ಲಿಗೆ ಎಪಿಸೋಡ್ 5 ಇಲ್ಲೇ ಮುಗಿತಾ ಇದೆ.